चाह रहे पूरे मुल्क के अंदर जो कानून बना है वो लेकर आना चाहते हैं। हम कहते हैं कि पार्टी का भी एक कानून है, उस कानून के तहत आपने जो हमारे लीडरों के साथ फैसला किया है वो सही है या गलत है, पहले ये हमें समझाइए, पहले इसका जवाब दीजिए। और आप फौरन हमारे लिए हमारे मुसलमानों के दिलों को खुश करना है तो फौरन अपना फैसला बदले और फैसला बदल कर जो है अच्छे से अच्छे जो है ओहदे पर पहुंचाए, ताकि भाई मुसलमान आगे भी कांग्रेस का साथ दे। अगर आप ये फैसला ले रहे हैं कि अच्छे ओहदे पर अगर आप ले जाएंगे मुसलमान माइनॉरिटी के लीडरों को, तो इंशाअल्लाह अगला भी हम आप ही का साथ खड़े हैं, ये हमारा वादा है। अगर आपने अगर इसके अंदर आगे पीछे किया है तो फिर हम फैसला लेंगे, जैसे हमारे बड़े उलमा जिस तरीके से बोलेंगे। ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡಿಂದ ನಮ್ಮ ನಸೀರ್ ಸಾಹೇಬರು ಮತ್ತು ಅಬ್ದುಲ್ ಜಬ್ಬಾರ್ ಸಾಹೇಬರು ಅವ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಸೀರ್ ಸಾಹೇಬರು KGF ಅವರು ಅವ್ರ ಪಾರ್ಟಿಗೆ 50 ವರ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಬರೋಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ದುಡ್ಡು ಸೇರಿಸಿದ್ದಾರೆ, ಎಲ್ಲರಿಗೂ ಸೇರಿಸಿ ಎಷ್ಟು ಓಟ್ ಪಾರ್ಟಿಗೆ ಹಾಕಿಸಿದ್ದಾರೆ ನಮಗೆ ಗೊತ್ತು. ಅದು ನಮ್ಮ ಜೊತೆ ಅವ್ರು ಕೂತರು ಎಲ್ಲ ಮಾತಾಡಿದ್ರು. 2023 ನಾವು ಪಾರ್ಟಿಗೆ ಬರೋಕ್ಕೆ ಎಲ್ಲ ನಾವು ಮಾಡಿದ್ವಿ. ಅದಕ್ಕೆ ನಾವು ಹೈಕಮಾಂಡ್ಗೆ ಒಂದು ಇದು ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಏನು ಅದು ದಾವಣಗೆರೆ ಎಲೆಕ್ಷನ್ ಬೈ ಎಲೆಕ್ಷನ್ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬಂದಿದ್ದು ತಪ್ಪು ಮಾಡ್ಕೊಳ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಅವ್ರದ್ದು ಇದಿತ್ತು ಅದರಲ್ಲಿ ಅವರಿಗೆ ಅದೊಂದು ಇದಿತ್ತು, ಅದರಲ್ಲಿ ಅದು ಮತ್ತೆ ಅವರಿಗೆ ಅದು ಹೋದ ಕೊಡಬೇಕು ಅಂತ ನಮ್ಮದು ಒಂದು ಡಿಮ್ಯಾಂಡ್ ಅಷ್ಟೇ. ನಾನು ಚಿಕ್ಕಮಗಳೂರವನು. ನಮ್ಮ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಯಲ್ಲಿ 5 ಸೀಟ್ ಇದೆ. 5 ಸೀಟಲ್ಲಿ 4 ಸೀಟ್ ನಾವು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ. ಅದು ನೋಡಿ ನೀವು 2013 ಮುಂದೆ ಅಲ್ಲಿ BJP 20 ವರ್ಷ BJಪಿಯಲ್ಲಿ ಹುಕೂಮತ್ ಮಾಡಿತ್ತು, ಪವರಲ್ಲಿತ್ತು. ನಾವು ಎಲ್ಲ ಸೇರಿಸಿ ಎಲ್ಲ ಗುರುಗಳು ಎಲ್ಲ ಸೇರಿ ಅಲ್ಲಿ ಎಲ್ಲ ನಾವೆಲ್ಲ ಮಶವರ ಮಾಡಿ ಎಲ್ಲ ನಮ್ಮ ಕಮ್ಯುನಿಟಿಗೆ ಎಲ್ಲ ಸೇರಿಸಿ ಒಗ್ಗಟ್ಟಾಗಿ ನಾವು ಅವರಿಗೆ ಕಾಂಗ್ರೆಸ್ ಅವರಿಗೆ ನಾವು ವೋಟ್ ಕೊಟ್ಟಿದ್ದೀವಿ. 4 ಸೀಟಲ್ಲಿ ಬಂದಿದೆ. 5 ಸೀಟಲ್ಲಿ 4 ಸೀಟ್ ಬಂದಿದೆ. 20 ವರ್ಷ ಅಲ್ಲಿ BJP ಈ ಕಾಂಗ್ರೆಸ್ ಬಂದಿರೋದು. ಅದಕ್ಕೆ ನಾವು ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಹೋದ ಇದೆ ಅವ್ರದ್ದು ಕೊಡಿ ಅಷ್ಟೇ. ಸರ್, ಈಗ ಬೈ ಎಲೆಕ್ಷನಲ್ಲಿ ನಸೀರ್ ಮೇಲೆ ಜಬ್ಬಾರ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅದು ಗೊತ್ತಿಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಕಮ್ಯುನಿಟಿ ಅವರೇ ಸಲೀಂ ಅಹಮದ್, ಹೌದು ಸಲೀಂ ಅಹಮದ್ ಹೆಸರು ಹೇಳಿಲ್ಲ ಅಲ್ಲ, ಅವರೇ ಕಂಪ್ಲೇಂಟ್ ಮಾಡಿದ್ರು. ಹೆಸರು ಹೇಳಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಅವರು ಮಾಡಿದ್ದಾರೆ ಅಂತ ಹೆಸರು ಹೇಳಿಲ್ಲ. ಅಲ್ಲ, ಕಂಪ್ಲೇಂಟು ಕ್ಯಾಂಡಿಡೇಟ್ ಮಾಡಿದಾರಾ? ಸರ್, ಒಂದು ನಿಮಿಷ ಇಲ್ಲಿ ರಾಜಕಾರಣ ಮಾಡಿ ಅಂತ ಧರ್ಮನೇ ಹೇಳೋದು. ಹೌದು, ಚುನಾವಣೆ ಇದು 12ನೇ ತಾರೀಕು. ನೀವು 15 ದಿವಸದಿಂದ ಕೂಡ ಯಾವುದೇ ತರ ಮಾಡಿಲ್ಲ. ಇವತ್ತು ಇಷ್ಟು ಲೇಟ್ ಆಗಿ ಯಾಕೆ ಕಾರಣ? ಎಲ್ಲ KGF ಅಲ್ಲಿ ಯಾಕೆ ಲೇಟ್ ಆಗಿ? ಎಲ್ಲ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾವು ಮಾಡಬೇಕು ಅಂತ ಅವತ್ತಿಂದ ನಾವು ಅವರು KGF ಅಲ್ಲಿ ಹುಟ್ಟಿರೋರು. ನೀವು ಯಾಕೆ ಫಸ್ಟ್ ಮಾಡಿಲ್ಲ? ಇಲ್ಲಿ ಇವತ್ತು 28ನೇ ತಾರೀಕು ಡೇಟ್, 12ನೇ ತಾರೀಕು ಅವರಿಗೆ ತೆಗೆದಿತ್ತು. ಇವತ್ತು 28 ಯಾಕೆ ಲೇಟ್ ಮಾಡಿದ್ರೆ? ನಮಗಿನ್ನ ಮೇಲೆ ನಮ್ಮ ಗುರುಗಳು ಇದ್ದಾರೆ, ಅವ್ರಿಗೆ ಕೇಳಿ ನಾವು ಮಾಡೋದು. ಎಲ್ಲ ಕಡೆ ಅವ್ರು ಮಾಡಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಮೈನಾರಿಟೀಸ್ಗೆ ಬೇಕಾದಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಈಗ ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಅವ್ರು ನಿಮ್ಮನ್ನು ಕೇಳೇ ತಗೋಬೇಕಾ? ಪಕ್ಷದಲ್ಲಿ ಒಂದು ಸಿದ್ಧಾಂತ ಅಂತ ಒಂದು ಇದೆಯಲ್ಲ, ಪಕ್ಷದಲ್ಲಿ ಯಾರೇ ಪಕ್ಷಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದಕ್ಕೆ ತಗೊಳ್ಳೋ ಹಕ್ಕು ಅವ್ರಿಗೆ ಇದೆಯಲ್ವಾ? ಅದು ನಿಮ್ಮನ್ನು ಕೇಳಿ ತಗೋಬೇಕಾ? ಅವ್ರು ಮಾಡಿರೋದು ರಾಂಗ್. ಹಂಗಾದ್ರೆ ನಿಮ್ಮ ಲೆಕ್ಕ ಪ್ರಕಾರ ಹೇಳ್ತಾ ಇಲ್ಲ, ನಮಗೆ ಕೇಳಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಅವ್ರ ಬಗ್ಗೆ ಏನು ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಏನು ಅಫವಾ ಆಗ್ತಾ ಇದೆ, ಅದ್ರ ಬಗ್ಗೆ ಅವರಿಗೆ ಟೈಮ್ ಕೊಡಿ ಹೇಳಕ್ಕೆ.
ಏನು ನಮ್ಮ ಮೇಲೆ ಇದು ಮಾಡ್ತಾ ಇದ್ದೀರಲ್ಲ ಅದು ಇದು ಮಾಡಲಿ, ಖುಲಾಸ ಮಾಡಲಿ ಅವರು. ಆಮೇಲೆ ಅವ್ರ ಬಗ್ಗೆ ಅದು ಅವ್ರು ಆರೋಪ ಮಾಡಿರೋದು ನಿಮ್ಮವರೇ ಅಲ್ವಾ? ಇವರು ನಮ್ಮ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ತಗೊಂಡು ಯಾರು ಹೇಳಿಲ್ಲ, ಇವರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಈಗ ನಜೀರ್ ಅಹಮದ್ ಒಂದು ಕಮ್ಯುನಿಟಿ ಲೀಡರ್ ಅಲ್ಲ, ಅವರು ಮಾಸ್ ಲೀಡರ್ ಅವರು. ಏನು ಸರ್? ನಜೀರ್ ಅಹಮದ್ ಒಂದು ಕಮ್ಯುನಿಟಿ ಲೀಡರ್ ಅಲ್ಲ, ಅವರು ಮಾಸ್ ಲೀಡರ್. ಎಲ್ಲ ವರ್ಗಕ್ಕೆ ಅವರು ಲೀಡರ್. ಅವರು ಅವ್ರು ತೆಗ್ಸಿರೋದು ತಪ್ಪು ಇದೆ. 50 ವರ್ಷ ಅವರು ಕಾಂಗ್ರೆಸ್ ಅಲ್ಲ, ಅದೆಲ್ಲ ಗೊತ್ತು. ಬಟ್ ನಿಮ್ಮವರೇ ಕಂಪ್ಲೇಂಟ್ ಮಾಡಿರೋದಲ್ಲ ಅಂತ ನಾವು ಹೇಳ್ತಾ ಇರೋದು. 28 ಎಲೆಕ್ಷನ್ ಅಲ್ಲಿ ನಾವು ಯಾರು ಅಂತ ತೋರಿಸ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ನೀವು ಹೇಳಿದ್ರು ನಾವು ಯಾರು ಅಂತ ತೋರಿಸ್ತೀವಿ, ನಾವು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಯಾವ ಪಕ್ಷಕ್ಕೆ ಬರ್ತೀರಾ? 23ರಲ್ಲಿ ನಾವು 90% ಮುಸ್ಲಿಂ ಕಮ್ಯುನಿಟಿ ವೋಟ್ ಹಾಕಿದ್ದೀವಿ. ಈಗಲೇ ನಾನು ಹೇಳಿದೆ, ಚಿಕ್ಕಮಗಳೂರಲ್ಲಿ 4 ಸೀಟ್ ನಾವು ತಗೊಂಡ್ಬಂದಿದ್ದೀವಿ. ಸಿಟಿ ರವಿ ಚಿಕ್ಕಮಗಳೂರು ಡಿಸ್ಟಿಕ್ ಇದರಲ್ಲಿ ಟೌನ್ ಅಲ್ಲಿ ಸಿಟಿ ರವಿ ಇದ್ರು, 20 ವರ್ಷ ಅವರು ಇದ್ರು. ಅವ್ರ ಜೊತೆ ಇದ್ದಿರು ತಮ್ಮಯ್ಯ ಅವರು, ಅವ್ರ ಜೊತೆ ಇದ್ದಿದ್ದವರು ಪಾರ್ಟಿ ಹೇಳಿದ್ರು, ಇವ್ರಿಗೆ ನಾವು ನಿಲ್ಲಿಸ್ತೀವಿ, ಇವ್ರಿಗೆ ವೋಟ್ ಹಾಕಿ ಅಂತ. ನಾವು ವೋಟ್ ಹಾಕಿದ್ದೀವಿ, ಪಾರ್ಟಿಗೆ ನೋಡಿ ನಾವು ವೋಟ್ ಹಾಕಿದ್ದೀವಿ. ಅದಕ್ಕೆ ಕಾಶನ್ ಕೊಡ್ತೀರಾ, ವಾರ್ನಿಂಗ್ ಕೊಡ್ತೀರಾ, ಚಾಲೆಂಜ್ ಮಾಡ್ತೀರಾ? ವಾರ್ನಿಂಗ್ ಏನಿಲ್ಲ ಸರ್, ನಮ್ಮ ಪಾರ್ಟಿ ಅದು. ನಮ್ಮ ಪಾರ್ಟಿ ನಾವು ಹೇಳ್ತಾ ಇದ್ದೀವಿ ಸರ್, ಒಂದು ಮಶವರ ಅಂತ ಹೇಳ್ತೀವಿ ಉರ್ದುವಲ್ಲಿ. ಅದು ಕನ್ನಡದಲ್ಲಿ ಏನು ಹೇಳ್ತೀವಿ ನನಗೆ ಗೊತ್ತಾಗ್ತಾ ಇಲ್ಲ. 15 ವರ್ಷ ಬಂದು ಕೆಜಿಗೆ ಕನ್ನಡ ಮರ್ತೋಗಿದ್ದೀನಿ. ಚೆನ್ನಾಗಿ ಮಾಡ್ತಾ ಏನ್ ಮೆಸೇಜ್ ಕೊಡ್ತೀರಾ? ಯೋಚನೆ ಮಾಡಿ ಅಂತ, ಬರೀ ಯೋಚನೆ ಮಾಡಿ ಅಂತ. ಮಾಡದೇ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋಣ ನಾವು? ಏನ್ ಅಲ್ಲ, ಬೇರೆ ಆಲ್ಟರ್ನೇಟಿವ್ ಪಾರ್ಟಿ ಅಂತ ಹೇಳಿ ಎಲೆಕ್ಷನ್ ಬರುತ್ತಲ್ಲ ಸರ್, ಅವ್ರು ನೋಡೋಣ. ಬೇರೆ ಆಲ್ಟರ್ನೇಟಿವ್ ಪಾರ್ಟಿ ಯಾವ ಪಾರ್ಟಿ? ಜೆಡಿಎಸ್ ಇಲ್ಲ, ಜೆಡಿಎಸ್ ಬಿಜೆಪಿ ಸರಿ ಹೇಳಲ್ಲ ಸರ್, ಎಲೆಕ್ಷನ್ ಬರುತ್ತಲ್ಲ. ಈಗ ಪಾರ್ಟಿಯಿಂದ ತೆಗೆದಿದ್ದಾರಲ್ಲ, ಅವ್ರನ್ನ ವಾಪಸ್ ಕರ್ಕೋಬೇಕು. ಹೌದೌದು, ಅಷ್ಟೇ. उलमा इकराम की तरफ से पूरे ताल्लुका के उलमा, पूरे शहर से उलमा, ये गम गुस्सा था, उसका इजहार करने के वास्ते यहाँ जमा हुए। एक लोग सवाल करें, पहले की करेंगे, अब की करें? नसीर साहब को निकालने के दूसरे दिन या तीसरे दिन ये 2 एहतियात करते हैं, एक तीसरा एक बेटा। हमारा जो भी काम होता हम बड़ों के मशवरे से करते हैं, हम अपनी मनमानी नहीं करते। हमारे बड़े ही हमारे अकाबिरी ही, उन्होंने जब हमने क्या चीज़ का मशवरा दिया तब हमने बैठक की। आज हमने हुक्म हुआ कि पूरे शहर के अमायदीन, उलमा, जिम्मेदार, नौजवान पूरे जमे और इसका एक मशवरत में इजलास करें। पहली बात। दूसरी बात, हाई कमांड से, राहुल गांधी से और कांग्रेस से, बड़े बड़े लीडरों से हमारी अपील क्या है, हमारे बहुत सारे इलेक्शन से पहले वादे थे, आज तक वो पूरे नहीं हुए। तो जितना जल्द होता है उन वादों को पूरा करें। और हमारे बड़े रहबरों के साथ जो नाइंसाफी हुई, बदअखलाकी हुई, बगैर नोटिस दिए हुए एक जिले को निकाल डालना, भेज डालना, कोई कानून नहीं। एक स्कूल से, एक कॉलेज से एक बच्चे को निकालना के तो भी उनके पेरेंट्स को बुला को बोलते, बातचीत होती है। हर एक का कानून एक ज़ाब्ता है। ऐसा इतना बड़ा कांग्रेस, इतनी बड़ी लीडरशिप, इतनी बड़ी हुकूमत चला रही है, अगर किसी से कुछ गलती हुई तो नोटिस दियो, बात करो, वजाहत खोल दे, उसके बाद बात की हलचल होने पर अचानक जब्बार साहब को निकालना, नसीर अहमद साहब को निकालना, ये गम गुस्सा हमला है। क्या वास्ते है कि रहबर वक्तन वक्तन हमारे पास आए, कांग्रेस के साथ जो, कांग्रेस के साथ खड़ो, इत्तेहाद के साथ रहो। एक बात, कोई मुस्लिम दूसरे जो हमारे MP हैं, MLA ही, हमना किसी से एतराज नहीं है, सब हमें एक प्लेटफॉर्म को अल्हम्दुलिल्लाह आज भी। हाँ, इसमें जो मुनाफिक हैं, वक्त आया तो वो सामने आते, जो कौन पहले क्या करे, किधर करे। हमें किसी मुस्लिम का लीडर का नाम लिए नहीं, लेने जाते भी नहीं। हमारे जितने भी मुस्लिम लीडर हैं अल्हम्दुलिल्लाह दोनों इत्तेफाक से, इतिहास से। और कुछ सवाल करना है? दो बातें करें ना कल्ला में तेरी आपको, तो उलमा इकराम सियासत में आना जरूरी है, ये पहला सवाल। और दूसरा सवाल, 2032 में आपने भरपूर साथ दिया कांग्रेस में, हमें अगर दोबारा वोटे नहीं दिए तो 2028 में हम दूसरा रास्ता क्या करेंगे, तो कौन सा रास्ता है? और क्या उलमा इकराम सियासत में आना जरूरी है? तो इनका एक सवाल था, उलमा सियासत में उलमा का क्या काम है? अगर तुम्हें तारीख पढ़ को देखे तो हिंदुस्तान की आज़ादी में किसका काम है, किसका रोल है? यही हिंदुस्तान की आज़ादी की जब आवाज़ लगी, मस्जिदों से निकले, मदरसों से निकले, खानखाहों से निकले, कंधे से खांदा लगाए। आप तारीख पढ़ के देखो, दिल्ली में क्या हुआ,
चांदनी चौक में क्या हुआ, उलमा को जलाया गया, मारा गया। सबसे पहले इसके अंग्रेजों के खिलाफ आवाज खुशबू सूंघने वाले शेर मैसूर हजरत टीपू सुल्तान शहीद रहमतुल्लाह अलैह हमारे बहुत बड़े वली हैं, अब्दाल हैं। अल्लाह बहुत सारा इल्म से नवाजा था, लेकिन सियासत से उलमा का गहरा ताल्लुक है। हजरत उमर रजी अल्लाह तआला अन्हु के बारे में आता है, वो लोग जो सियासत करे आज कोई करने वाले नहीं है, उनकी बेहतरीन सियासत है। हमारी सियासत जो है अखलाक की है, इंसाफ की है, लोगों के हुकूक की है, जुल्म की नहीं। ऐसी सियासत का एक हलचल है। उलमा का सियासत से गहरा ताल्लुक है। अगर नहीं है तो 20 पर 3 में जो इलेक्शन हुआ तो उसमें उलमा को दावत देने की क्या जरूरत है? अलग ही सड़क डालना था। उलमा आए, प्लेटफार्म पे उतरे तो कांग्रेस इख्तिदार पे आई, वोटों की लीडिंग में जीती कांग्रेस, यही उलमा की वजह से है।